ಜನತೆಯ ಬದುಕು ಹಾಗೂ ಪರಿಸರದ ಸಂರಕ್ಷಣೆಗಾಗಿ ಅರಣ್ಯಗಳು ಅತಿ ಅವಶ್ಯಕ. ಅರಣ್ಯ ಇಲಾಖೆ ಇಲ್ಲದೆ ಹೋಗಿದ್ರೆ ಇಂದು ಮನುಷ್ಯ ಗಾಳಿಗಾಗಿ ಪರದಾಟ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗ್ತಾ ಇತ್ತು. ನಾಡಿನಲ್ಲಿ ಸರ್ಕಾರದ ಜಾಗವು ದೊರೆಯದಂತಾಗ್ತಾ ಇತ್ತು. ಇಲಾಖೆ ಮಾತ್ರ ಅಲ್ಲ, ಅರಣ್ಯ ರಕ್ಷಣೆ ಜನತೆಯದ್ದು ಜವಾಬ್ದಾರಿಯಾಗಿದೆ. ನಮ್ಮ ಉಸಿರಿಗೆ ಜೀವ ಕೊಡುವ ಮರಗಿಡಗಳನ್ನ ನಾವು ಕಾಪಾಡಿಕೊಳ್ಬೇಕು. ವ್ಯಕ್ತಿಗೊಂದು ಮರ ನಿರ್ಮಾಣದ ಚಿಂತನೆ ಬೆಳೆಯಬೇಕಾಗಿದೆ ಎಂದು ಶಾಸಕ ಅಶೋಕ್ ರೈ ಅಭಿಪ್ರಾಯಪಟ್ಟರು. ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಮತ್ತು ಅರಣ್ಯ ವೀಕ್ಷಕರ ಸಂಘ ಮಂಗಳೂರು ವಿಭಾಗದ ವತಿಯಿಂದ ಪುತ್ತೂರಿನ ಸರ್ಕಾರಿ ನೌಕರ ಸಂಘದ ಸಭಾಭವನದಲ್ಲಿ ದಿನಚರಿ ಬಿಡುಗಡೆ ಮಾಹಿತಿ ಕಾರ್ಯಾಗಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಭವಿಷ್ಯದ ದೃಷ್ಟಿಯಿಂದ ಶಾಲಾ ಮಕ್ಕಳು ತಮ್ಮ ಹೆಸರಿನಲ್ಲಿ ಒಂದೊಂದು ಗಿಡಗಳನ್ನು ನೆಟ್ಟು ಬೆಳೆಸುವ ಯೋಜನೆಗಳನ್ನು ಹಮ್ಮಿಕೊಳ್ಳಬೇಕು. ಇದು ಕೇವಲ ಪರಿಸರಕ್ಕಾಗಿ ಅಲ್ಲ, ನಮ್ಮ ಮುಂದಿನ ಜನತೆಯ ಭವಿಷ್ಯಕ್ಕಾಗಿ ಎಂಬ ಅರಿವು ಮೂಡಿಸುವ ಕೆಲಸ ನಡೆಯಬೇಕಾಗಿದೆ. ಯಾವುದೇ ಕಾರಣಕ್ಕೂ ಮರಗಳತನ ನಡೆಸಲು ಬಿಡಬೇಡಿ. ಅರಣ್ಯ ನಮ್ಮ ಆಸ್ತಿ ಎಂಬ ಚಿಂತನೆಯನ್ನು ನಾವು ಬೆಳೆಸಿಕೊಳ್ಬೇಕು. ಪುತ್ತೂರು ಉಪ್ಪಿನಂಗಡಿ ಚತುಷ್ಪಥ ರಸ್ತೆ ಬದಿಯಲ್ಲಿ ಅರಣ್ಯ ಇಲಾಖೆ ಮತ್ತು ಸಾಮಾಜಿಕ ಅರಣ್ಯ ವಿಭಾಗದಿಂದ ಸುಮಾರು 450ಕ್ಕೂ ಹೆಚ್ಚು ಹಣ್ಣಿನ ಮರದ ಗಿಡಗಳನ್ನು ನೆಡಲಾಗಿದೆ. ಇಂತಹ ಯೋಜನೆಗಳು ಎಲ್ಲಾ ಕಡೆಗಳಲ್ಲಿಯೂ ನಡೆಯಬೇಕು ಎಂದು ಹೇಳಿದರು. ಈ ಬಾರಿ ಸಾಕಷ್ಟು ಮಾವಿನ ಮರಗಳು ಹೂ ಬಿಟ್ಟಿದೆ. ಬೇಕಾದಷ್ಟು ಮಾವಿನ ಹಣ್ಣು ಸಿಗಬಹುದು. ಇದರಿಂದ ನೂರಾರು ಪಕ್ಷಿಗಳಿಗೆ ಆಹಾರ ಸಿಗುವಂತಾಗುತ್ತೆ. ಹಾಗಾಗಿ ಸರ್ಕಾರಿ ಜಾಗದಲ್ಲಿರುವ ಮಾವಿನ ಮರಗಳಿಂದ ಮಾವಿನ ಮಿಡಿಗಳನ್ನು ಕೊಯ್ಯಲು ಅವಕಾಶ ಇಲ್ಲ. ಈ ಹಿಂದೆ ಸರ್ಕಾರಿ ಜಾಗದಲ್ಲಿರುವ ಮಾವಿನ ಮರಗಳಿಂದ ಮಾವಿನ ಮಿಡಿ ಕೊಯ್ಯಲು ಏಲಂ ನಡೆಸಲಾಗ್ತಾ ಇತ್ತು. ಆದರೆ ಕಳೆದ ವರ್ಷದಿಂದ ಇದನ್ನು ತಡೆ ಹಿಡಿಯಲಾಗಿದೆ. ಪರಿಸರ ಕೊಟ್ಟ ಹಣ್ಣಿನಿಂದ ಪರಿಸರದ ಪ್ರಾಣಿ ಪಕ್ಷಿಗಳು ಬದುಕುವಂತಾಗಬೇಕು ಎಂಬ ನಿಟ್ಟಿನಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಾಸಕರು ಹೇಳಿದರು. ಕಾರ್ಯಕ್ರಮದಲ್ಲಿ ಮಂಗಳೂರು ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಂಥೋನಿ ಎಸ್ ಮರಿಯಪ್ಪ ಅವರು ಮಾತನಾಡಿ, ಅಭಿವೃದ್ಧಿ ಪರವಾದ ಅರಣ್ಯ ರಕ್ಷಣೆಯ ಮುಂಚೂಣಿಯ ಸಂಘಟನೆಗಳಿಂದ ಮಂಗಳೂರು ವಿಭಾಗದ ರಾಜ್ಯದಲ್ಲಿ ಉತ್ತಮ ಹೆಸರನ್ನು ಗಳಿಸಿದ. ಅರಣ್ಯ ರಕ್ಷಣೆಗಾಗಿ ಮುಂದಿನ 4 ತಿಂಗಳು ನಿಮ್ಮ ಶ್ರಮ ಮತ್ತಷ್ಟು ಹೆಚ್ಚಾಗಬೇಕಾಗಿದೆ. ಬೆಂಕಿ ಅವಘಡಗಳಿಂದ ಅರಣ್ಯ ಪ್ರದೇಶವನ್ನು ರಕ್ಷಿಸಲು ಸಾಕಷ್ಟು ಮುಂಜಾಗರೂಕತೆ ವಹಿಸಬೇಕು. ಅದಕ್ಕಾಗಿ ಕಚೇರಿಯ ಕೆಲಸಕ್ಕಿಂತಲೂ ಫೀಲ್ಡ್ ಕಾರ್ಯಾಚರಣೆಗೆ ಹೆಚ್ಚು ಹೊತ್ತನ್ನು ಕೊಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಯೋಧರ ಹೆಸರಲ್ಲಿ ಗಿಡಗಳನ್ನು ನಡೆಸ್ತಾ ಇರುವ ಬೆಳ್ತಂಗಡಿ ಮುಂಡಾಜಿಯ ಸಚಿನ್ ಬೀಡೆ, ಉರಗ ರಕ್ಷಕರಾದ ರಾಮಣ್ಣಗೌಡ ಬಿಳಿನೆಲೆ, ತೇಜಸ್ ಪುತ್ತೂರು, ಶ್ರೀನಿವಾಸ್ ಹಾಗೂ ಮುಖ್ಯಮಂತ್ರಿಗಳಿಂದ ಚಿನ್ನದ ಪದಕ ಪುರಸ್ಕೃತಕ್ಕೆ ಭಾಜನರಾದ ಗಸ್ತು ಅರಣ್ಯ ಪಾಲಕರ ಮತ್ತು ಅರಣ್ಯ ವೀಕ್ಷಕರ ಸಂಘದ ಅಧ್ಯಕ್ಷ ಜಿತೇಶ್ ಪಿ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಹಿತಿ ಕಾರ್ಯಾಗಾರವನ್ನ ಸಂಪನ್ಮೂಲ ವ್ಯಕ್ತಿ ಭುವನೇಶ್ ಸುಬ್ರಹ್ಮಣ್ಯ ನಡೆಸಿಕೊಟ್ರು. ಇನ್ನು ಮುಖ್ಯ ಅತಿಥಿಗಳಾಗಿ ಪುತ್ತೂರು ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುಬ್ಬಯ್ಯ, ಮಂಗಳೂರು ವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶಶಿಕಾಂತ್ ಎಸ್ ವಿಭೂತೆ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕಾವ್ಯ, ಕಿರಣ್ ಮತ್ತಿತರರು ಉಪಸ್ಥಿತರಿದ್ದರು. ಅದು ಅರಣ್ಯ ಇಲಾಖೆಯವರು ಇಲ್ಲಿ ಗಿಡ ನೆಡುವುದರ ಮೂಲಕ. ಅದಕ್ಕೆ ನಾನು ಮೊದಲನೆಯಾಗಿ ಕರ್ನಾಟಕ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಎಲ್ಲರ ಪರವಾಗಿ, ಸಾರ್ವಜನಿಕರಿಗೆ, ಇಡೀ ದೇಶದ ಜನರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅರಣ್ಯ ನಾವು ಬಾರಿ ಅದನ್ನು ಅದು ಇದೆ ಅಂತ ನನಗೆ ಅರಣ್ಯ ಬೇಕು ಅಂತಲ್ಲ, ಅರಣ್ಯ ಇದೆ ಅಂತ ನಮ್ಮ ಮನಸ್ಸಿನಲ್ಲಿ. ನೀರು ಇದೆ ಅಂತ ಅದು ಬೇಕು ಅಂತಲ್ಲ. ನೀರಿನ ಅವಶ್ಯಕತೆ ಯಾವಾಗ ಗೊತ್ತಾಗುವುದು? 2 ದಿವಸ ನಿಮ್ಮ ಮನೆಗೆ ನೀರು ಬರಲಿಲ್ಲ ಕೂಡ, ಬರದೇ ಇರಲಿ ಅಂತ ಆಗ ನೀರಿನ ಅವಶ್ಯಕತೆ ಗೊತ್ತಾಗ್ತದೆ. ಗಿಡಗಳೇ ಇಲ್ಲದಿದ್ದರೆ ಏನಾಗಬಹುದು? ಅದಕ್ಕೆ ಗಿಡವನ್ನು ನಾನು ಹೋಗುವಾಗ, ನಾನು ಗಿಡಗಳ ಪ್ರೇಮಿ. ನಾನು ಈಗ ಎಷ್ಟು ಎಂಜಾಯ್ ಮಾಡ್ತೇನೆ ಅಂತ, ನಾನು ದಿವಸಕ್ಕೆ ಸುಮಾರು 150 ಕಿಲೋಮೀಟರ್ ಸುತ್ತೇನೆ. ಈ ಭಾಗದಲ್ಲಿ ದಿವಸಕ್ಕೆ 150, 200, 250 ಕಿಲೋಮೀಟರ್ ಸುತ್ತೇನೆ. ಈಗ ಹೋಗುವಾಗ ಏನು ಚಂದ ಕಾಣ್ತದೆ ನಿಮಗೆ? ಹೇಳಿ ನೋಡ. ನೀವು ಅರಣ್ಯದ ಬಗ್ಗೆ ನಿಮಗೆ ಹೋಗುವಾಗ ಏನಾದರೂ ಒಂದು ಚಂದ ಕಾಣ್ತದೆ ಈ ವರ್ಷ ಹೇಳಿ ಮಕ್ಕಳು. ಗ್ರೂಪ್ ಇಂದ ಒಂದು ಪ್ರೆಷರ್ ಗ್ರೂಪ್ ಅಂತ ನಾವೇನ್ ಹೇಳ್ತೀವಿ, ಸರ್ಕಾರ ಇರ್ಬೋದು ಅಥವಾ ಇಲಾಖೆಯ ಉನ್ನತ ಮಟ್ಟದಲ್ಲಿ ಅದನ್ನ ತಮ್ಮ ಒಂದು ಕಷ್ಟಗಳಿರ್ಬೋದು ಅಥವಾ ತಮ್ಮ ಒಂದು ಅಭಿವೃದ್ಧಿಗೆ ಯಾವ್ದಾದೆಲ್ಲ ಕುಂಠಿತವಾಗಿದೆ ಪ್ರೆಸೆಂಟ್ಲಿ, ಈ ಎಲ್ಲ ವಿಷಯಗಳನ್ನ ಅಲ್ಲಿ ಮುಟ್ಟಿಸಲಿಕ್ಕೆ ಒಂದು ವೇದಿಕೆ ಬೇಕು ಮತ್ತು ಒಂದು ಸಾಧನ ಕೊಡಬೇಕು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ವೃಂದದಲ್ಲಿ ಅಸೋಸಿಯೇಷನ್ ಅಂತ ನೀವು ಮಾಡ್ತಾ ಇದ್ದೀರಿ. ಇದು ಒಂದು ಒಳ್ಳೆಯ ವಿಚಾರ. ಹಾಗಾಗಿ ನಾನು ಇವತ್ತು ಕೂಡ ಈ ಅಸೋಸಿಯೇಷನ್ ಅಲ್ಲೂ ಕೂಡ ನಾನು ಅದೇ ಕೇಳ್ಕೊಳ್ಳೋದಂದ್ರೆ, ವರ್ಕ್ ಫಾರ್ ದ ಸಿಸ್ಟಮ್. ನೀವು ನಿಮ್ಮ ವೃಂದಗೆ ಯಾವ ತರ ಇರುವ ಪರಿಸ್ಥಿತಿಯಲ್ಲಿ, ಇರುವ ಸಿಸ್ಟಮ್ ಅಲ್ಲಿ ಯಾವ ತರ ನೀವು ಬೇರೆ ಬೇರೆ ಲೆವೆಲ್ಸ್ ಅಲ್ಲಿ ಪ್ರೆಷರ್ ಹಾಕಿ
ತಮ್ಮ ವೃಂದದ ಅಭಿವೃದ್ಧಿಗೆ ಮಾಡ್ಕೋಬಹುದು. ಅದ್ರ ಬಗ್ಗೆ ಫೋಕಸ್ ಮಾಡಿ